ನಿನ್ನೆ ಕೈವಾರ ತಾತಯ್ಯ ಜಯಂತಿಯಲ್ಲಿ ಜಟಾಪಟಿ ಪ್ರದೀಪ್ ಈಶ್ವರ್ ಮತ್ತು ಪಿಸಿ ಮೋಹನ್ ಸಂಸದ ಇವರ ನಡುವೆ ಗಲಾಟೆ ಆಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ಇದು. ಕೈವಾರ ತಾತಯ್ಯ ಜಯಂತಿಯಲ್ಲಿ ಜಟಾಪಟಿ ಆಗಿದೆ. ಪ್ರದೀಪ್ ಈಶ್ವರ್ ಶಾಸಕ, ಇನ್ನ ಸಂಸದರಾಗಿರುವಂತ ಪಿಸಿ ಮೋಹನ್ ಇವರಿಬ್ಬರು ಮಾತನಾಡುವಂತ ಸಂದರ್ಭದಲ್ಲಿ ವಾಗ್ವಾದ ಆಗಿತ್ತು. ಆಮೇಲೆ ಪ್ರದೀಪ್ ಈಶ್ವರ್ ಅಂತೂ ಅಲ್ಲಿದ್ದಂಥ ಸಭಿಕರ ಮೇಲೂ ಕೂಡ ರೇಗಾಡಿದ್ರು. ಯೋಗಿ ನಾರಾಯಣ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಜಗಳ ಆಗಿದ್ದು, ಬಿಜೆಪಿ ಗುಣಗಾನ ಬೇಡ ಅಂತ ಪ್ರದೀಪ್ ಈಶ್ವರ್ ಮಾತನಾಡೋದ್ರ ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಇದು ಸಿದ್ದರಾಮಯ್ಯನವ್ರ ಸರ್ಕಾರ ಅಂತೆಲ್ಲ ಹೇಳಿದ್ರು. ಸುಮ್ಮನಿರಬೇಕು ಅಂತೆಲ್ಲ ಹೇಳಿದ್ರು. ಅಲ್ಲಿದ್ದಂಥ ಕೆಲವರು ಕಾರ್ಯಕರ್ತರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟರು. ಪ್ರದೀಪ್ ಈಶ್ವರ್ ಮಾತನಾಡುವಂತ ಸಂದರ್ಭದಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿದ್ರು. ಕೈ ಶಾಸಕ ಸರ್ಕಾರಿ ಕಾರ್ಯಕ್ರಮ ಅಂತ ಅಷ್ಟೇ ಮಾತ್ರ ಹೇಳಲಿಲ್ಲ, ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಇರೋದು ಅದು ಇದು ಅಂತೆಲ್ಲ ಫುಲ್ ಮಾತನಾಡಿದ್ದೆ. ಪ್ರತ್ಯುತ್ತರವನ್ನ ಕೊಟ್ಟರು ಸಂಸದ ಪಿಸಿ ಮೋಹನ್. ಕಾಂಗ್ರೆಸ್ ಕಾರ್ಯಕ್ರಮವಾದ್ರೆ ನಾನು ಇರಬೇಕೋ ಬೇಡವೋ ಅಂತ ಪಿಸಿ ಮೋಹನ್ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ, ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಕುತ್ಕೊಳ್ಳಿ ಸರ್. ಗುಣಗಾನ ಮಾಡಬೇಡಿ. ಇಲ್ಲಿ ನಮ್ದು ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ. ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ, ನಿಮ್ಗೆ ಉತ್ಸಾಹ ಇದೆ ಎಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯದು ಪ್ರೋಗ್ರಾಮ್ ಇದು ಅಂದ್ರೆ ನಾನ್ ಬಿಜೆಪಿ ಸಂಸದ ಇರ್ಬೇಕಾ ಬೇಡವಾ ಸರ್? ಅದನ್ನ ಪ್ರದೀಪ್ ಈಶ್ವರ್ ಅವರು ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ನಡೆದಂತ ಗಲಾಟೆ ಬಗ್ಗೆ ಸಂಸದ ಪಿಸಿ ಮೋಹನ್ ಮಾತನಾಡಿದರು. ನಿನ್ನೆ ಜಯಂತಿ ನಡೆಯುವಂತ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ನನ್ನ ಸರ್ಕಾರ, ನನ್ನ ಕಾರ್ಯಕ್ರಮ ಅಂತ ಮಾತಾಡ್ತಾ ಇದ್ರು. ಯಾವಾಗ ಅವರು ಲಕ್ಷ್ಮಣ ರೇಖೆಯನ್ನ ದಾಟಿದ್ರು ಆವಾಗ ನಾನ್ ಪ್ರಶ್ನೆಯನ್ನ ಮಾಡಿದೆ. ಹಿಂದಿನ ಸರ್ಕಾರದಿಂದ ಜಯಂತಿಯ ಕೊಡುಗೆ ಬಗ್ಗೆ ಮಾತಾಡಿದ್ರೆ ಪ್ರದೀಪ್ ಈಶ್ವರ್ಗೆ ಏನು ಹೊಟ್ಟೆ ಉರಿ? ಜಯಂತಿ ಶುರು ಮಾಡಿಸಿದ್ದು ಬಿಜೆಪಿ ಸರ್ಕಾರ ಅಂತ ತಿರುಗೇಟನ್ನ ಕೊಟ್ಟರು. ಇವರ ಒಂದು ಟರ್ಮ್ ಬಂದಾಗ ಭಾಷಣ ಮಾಡ್ತಿದ್ದಾಗ ಯಾರೆಲ್ಲ ಬಿಜೆಪಿನ ಗುಣಗಾನ ಮಾಡ್ತಾ ಇದ್ದೀರಾ, ಅದಾದ್ಮೇಲೆ ಯಾರಪ್ಪಂದು ಇದು ಸಿದ್ದರಾಮಯ್ಯನ ಸರ್ಕಾರ, ಇದು ನನ್ನ ಸರ್ಕಾರ, ಅದು ಇದು ಅಂತ ಹೇಳಿ ಎಲ್ಲ ಮಾತಾಡಕ್ಕೆ ಶುರು ಮಾಡಿದ್ರು. ಜನ ಕೂಡ ಅಲ್ಲಿ ಸಭಿಕರು ಕೂಡ ಒಂದು ಸ್ವಲ್ಪ ಆಕ್ರೋಶಗೊಂಡ್ರು. ಯಾಕೆ ಈ ತರ ಈ ಟೋನಲ್ಲಿ ಮಾತಾಡ್ತಾ ಇದ್ದಾರೆ? ಇದೊಂದು ತಾತಯ್ಯನವರ ಜಯಂತಿಯಲ್ಲಿ ಇಡೀ ಸಮುದಾಯ ಬಹಳ ಸಂತೋಷದಿಂದ ಇರೋ ಟೈಮಲ್ಲಿ ನೀವ್ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದ್ದೀರಾ ಅಂತೇಳಿ ಜನ ಕೂಡ ಕೂಗಕ್ಕೆ ಶುರು ಮಾಡಿದ್ರು. ಅವರು ಯಾವಾಗ ಅವರು ಒಂದು ಲಕ್ಷ್ಮಣ ರೇಖೆ ಕ್ರಾಸ್ ಮಾಡಿದ್ರು, ನಾನು ಮಧ್ಯದಲ್ಲಿ ಬಂದು ಮಾತಾಡುವಂಥ ಪರಿಸ್ಥಿತಿ ಬಂತು. ನಾನು ಹೇಳಿದೆ, ನಾನು ಬಿಜೆಪಿಯ ಸಂಸದನಾಗಿ ಇಲ್ಲಿ ಕೂತಿದ್ದೀನಿ, ನಾನು ಕೂತ್ಕೋಬೇಕಾ ಬೇಡವಪ್ಪ ಅಂತ ಹೇಳಿದೆ. ಸಣ್ಣದಾಗಿ ಯಾವಾಗೋ ಮಾತಾಡಿದಾಗ, ಯಾರೋ ಭಾಷಣ ಮಾಡಿದಾಗ, ಯಾರೋ ಮಾಡಿದಾಗ, ಇಲ್ಲ ಎದುರುಗಡೆ ಇರೋರು ಇದನ್ನ ಮಾಡಿರೋದು ಯಾರು ಅಂತ ಹೇಳಿದಾಗ ಒಂದು ಗುಣಗಾನ ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಇದು ಬಸವರಾಜ ಬೊಮ್ಮಾಯಿ ಅವರು ಅನೌನ್ಸ್ ಮಾಡಿದ್ದು. ಯಾವುದೋ ಒಂದು ಸಮುದಾಯಕ್ಕೆ ಏನಾಗುತ್ತೆ ಅಂದ್ರೆ ಅಲ್ಲಿ ಕೂತಿದ್ದವರೆಲ್ಲರೂ ಕೂಡ ಯಾವುದೋ ಪಕ್ಷದಲ್ಲಿ ಗುರುತಿಸ್ಕೊಂಡಂಥವ್ರಲ್ಲ. ಅಲ್ಲಿ ಕೂತಿದ್ದಂಥವ್ರು ಸಭಿಕರಿದ್ರು, ಅವರು ಪಕ್ಷಾತೀತವಾಗಿ ಕೂತಿದ್ರು, ಪಕ್ಷಕ್ಕೆ ಸೀಮಿತವಾಗಿದ್ದಂಥವ್ರು. ಜನ ಬಂದು ಸಮುದಾಯದವರು, ಅವರು ಯಾವ ಸರ್ಕಾರ, ಯಾವ ಮುಖ್ಯಮಂತ್ರಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನ ಹೇಳ್ತಾರೆ. ಅದನ್ನ ಹೇಳ್ತಿದ್ರೆ